ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಈ ಅಪ್ಡೇಟ್ ಕೇಳಿದರೆ ತುಂಬ ಖುಷಿ ಆಗುತ್ತೆ. ಅಪ್ಡೇಟ್ ಏನು ಅನ್ನೋದು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ವಿಡಿಯೋ ಪೂರ್ತಿ ನೋಡಿ. ಅದು ಅಲ್ಲದೆ ಚಾನಲ್ ಮೇಲೆ ಹೊಸದಾಗಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಜನಗಳಿಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಯೂಟ್ಯೂಬ್ ಏನಾದರೂ ಒಂದು ಅರ್ನಿಂಗ್ ಮಾಡೋ ಆಪ್ಷನ್ ತರ್ತಾನೆ ಇದೆ. ಯೂಟ್ಯೂಬ್ ಮೇಲೆ ಬಂದವರು ಕಂಟೆಂಟ್ ಕ್ರಿಯೇಟರ್ಸ್ ಅರ್ನಿಂಗ್ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಯೂಟ್ಯೂಬ್ ಕೆಲಸ ಮಾಡ್ತಿದೆ. ಈಗ ಅದೇ ರೀತಿ ಮಾನಿಟೈಸೇಷನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹೊಸ ಅಪ್ಡೇಟ್ ಅಂದರೆ ಸ್ನೇಹಿತರೆ ತುಂಬ ಹೊಸದೇನಲ್ಲ. ಇದು ಮೊದಲೆಲ್ಲರಿಗೂ ಈ ಫೀಚರ್ ಸಿಗ್ತಾಯಿತ್ತು. ಬಟ್ ಈಗ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನಿಮಗೆ ಈ ಫೀಚರ್ ಸಿಗ್ತಿದೆ ಸ್ನೇಹಿತರೆ. ಅದೇನು ಅನ್ನೋದು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಪೂರ್ತಿ ನೋಡಿ. ಸ್ನೇಹಿತರೆ, ನಮ್ಮ ಚಾನಲ್ ಮೇಲೆ ನಾವು ಚಾನಲ್ ಮಾನಿಟೈಸ್ ಮಾಡ್ಕೋಬೇಕಾದ್ರೆ 1000 ಸಬ್ಸ್ಕ್ರೈಬರ್ಸ್ ಬೇಕು, 4000 ವಾಚ್ ಅವರ್ ಬೇಕು. ಫುಲ್ ಮಾನಿಟೈಸೇಷನ್ ಆಗುತ್ತೆ. ಆಗ ನಾವು ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬಿಂದ. ಇನ್ನು ಅದರಲ್ಲೇ ಇದು ಫುಲ್ ಮಾನಿಟೈಸೇಷನ್. 1000 ಸಬ್ಸ್ಕ್ರೈಬರ್ಸ್ ಮಾಡಿದ್ಮೇಲೆ 4000 ವಾಚ್ ಅವರ್ ಆದಮೇಲೆ ಇದು ಫುಲ್ ಮಾನಿಟೈಸೇಷನ್ ಆಗಿ ದುಡ್ಡು ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು. ಇನ್ನು ಇದರಲ್ಲೇ ಒಂದು ಕ್ರೈಟೀರಿಯಾ ಇತ್ತು. 500 ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಆಮೇಲೆ 3000 ವಾಚ್ ಅವರ್ ಆದರೂ ಕೂಡ ನಾವು ಹಾಫ್ ಮಾನಿಟೈಸೇಷನ್ ಮಾಡ್ಕೊಳ್ಳೋ ಅವಕಾಶ ಇತ್ತು. 500 ಸಬ್ಸ್ಕ್ರೈಬರ್ಸು ಆಮೇಲೆ 3000 ವಾಚ್ ಅವರ್, ಇಲ್ಲಾಂದರೆ 3 ಮಿಲಿಯನ್ ವ್ಯೂಸ್ ಶಾರ್ಟ್ಸ್ ಮೇಲೆ ತೊಗೊಂಡು ಬಂದು ನಾವು ಹಾಫ್ ಮಾನಿಟೈಸೇಷನ್ ಮಾಡ್ಕೋಬೋದಿತ್ತು. ಅದೇ ರೀತಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್, ಇಲ್ಲಾಂದರೆ 1000 ಸಬ್ಸ್ಕ್ರೈಬರ್ಸ್ 10 ಮಿಲಿಯನ್ ವ್ಯೂಸ್ ತೊಗೊಂಡು ಬಂದು ಫುಲ್ ಮಾನಿಟೈಸೇಷನ್ ಮಾಡ್ಕೊಳ್ಳೋ ಅವಕಾಶ ಇತ್ತು. ಸೊ ಈ ಎರಡು ಫೀಚರಲ್ಲಿ ಫುಲ್ ಮಾನಿಟೈಸೇಷನ್ ಆದಮೇಲೆ ಸ್ನೇಹಿತರೆ ನಮಗೆ ಆ್ಯಡ್ಸಿಂದ ಆಮೇಲೆ ಬೇರೆ ರೀತಿಯಿಂದ ಎಲ್ಲ ಅರ್ನಿಂಗ್ ಮಾಡೋ ಅವಕಾಶ ಇತ್ತು. ಸೊ ಅದರಲ್ಲಿ ಈಗ ಒಂದು ಹೊಸ ಫೀಚರ್ ಎನೇಬಲ್ ಆಗಿದೆ. ನೀವು ನಿಮ್ಮ ಚಾನಲ್ ಮೇಲೆ ಬರೀ 500 ಸಬ್ಸ್ಕ್ರೈಬರ್ಸ್ ಮಾಡಿದರೂ ಕೂಡ 500 ಸಬ್ಸ್ಕ್ರೈಬರ್ಸ್ ಮತ್ತು 3000 ವಾಚ್ ಅವರ್, ಇಲ್ಲ ಅಂದರೆ 500 ಸಬ್ಸ್ಕ್ರೈಬರ್ಸ್ 90 ದಿನದಲ್ಲಿ 3 ಮಿಲಿಯನ್ ವ್ಯೂಸ್ ತೊಗೊಂಡು ಬಂದು ಶಾರ್ಟ್ಸ್ನಿಂದ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ ಈಗ ನಿಮ್ಮ ಚಾನಲ್ ಮೇಲೆ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಹಾಫ್ ಮಾನಿಟೈಸೇಷನ್ ಆದಮೇಲೆ ಫುಲ್ ಮಾನಿಟೈಸೇಷನ್ ಅಂತೂ ಆದರೆ ಅದು ದುಡ್ಡು ಬರೋದು ಅದು ಅಪ್ಡೇಟ್ ಬೇರೆಯೇ. ಬಟ್ ಈಗ ಹಾಫ್ ಮಾನಿಟೈಸೇಷನ್ ಆದರೂ ಕೂಡ ದುಡ್ಡು ಮಾಡೋ ಅವಕಾಶ ಇದೆ. ಸೊ ಅದು ಏನಂದರೆ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಆಮೇಲೆ 3000 ವಾಚ್ ಅವರ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಅವಕಾಶ ಸಿಗ್ತಿತ್ತು. ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಮಾನಿಟೈಸೇಷನ್ ಆಗಿ ಬಂದಮೇಲೆ ನಮಗೇನು ಫೀಚರ್ ಸಿಗ್ತಿತ್ತು ಅಂದರೆ ಅಲ್ಲಿ ಒಂದು ಮೆಂಬರ್ಶಿಪ್ ಆಪ್ಷನ್ ಸಿಗ್ತಿತ್ತು, ಇನ್ನೊಂದು ಸೂಪರ್ ಥ್ಯಾಂಕ್ಸು, ಸೂಪರ್ ಚಾಟು, ಸೂಪರ್ ಸ್ಟಿಕರ್ಸು ಅಂತ ಈ 3 ಆಪ್ಷನ್ ಸಿಗ್ತಿತ್ತು. ಅದ್ರ ಜೊತೆ ಶಾಪಿಂಗ್ ಅಂತ ಒಂದು ಪ್ರೋಗ್ರಾಮ್ ಸಿಗ್ತಿತ್ತು. ಆ ಶಾಪಿಂಗ್ ಪ್ರೋಗ್ರಾಮಲ್ಲಿ ನಮಗೇನು ಅರ್ನಿಂಗ್ ಮಾಡೋ ಅವಕಾಶ ಇರಲಿಲ್ಲ. ಇನ್ನು ಸೂಪರ್ ಥ್ಯಾಂಕ್ಸು, ಸೂಪರ್ ಸ್ಟಿಕರ್ಸು ಆಮೇಲೆ ಮೆಂಬರ್ಶಿಪ್ ಎಲ್ಲ ತೊಗೊಂಡು ನಾವು ದುಡ್ಡು ಮಾಡ್ಬೋದು ಇತ್ತು. ಸೊ ಎಲ್ಲರೂ ನಮಗೆ ಆ ರೀತಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಮೆಂಬರ್ಶಿಪ್ ಎಲ್ಲರೂ ತೊಗೊಳ್ಳಲ್ಲ. ಆಮೇಲೆ ಸೂಪರ್ ಥ್ಯಾಂಕ್ಸು, ಸೂಪರ್ ಸ್ಟಿಕರು, ಇದೆಲ್ಲ ಸೂಪರ್ಸ್ ಕೊಡೋದು ತುಂಬ ಕಮ್ಮಿ. ಸೊ ಇದರಿಂದ ಹಾಫ್ ಮಾನಿಟೈಸೇಷನ್ ಆದರೂ ನಮಗೆ ಅರ್ನಿಂಗ್ ಜಾಸ್ತಿ ಬರ್ತಾ ಇರಲಿಲ್ಲ. ಸೊ ಯೂಟ್ಯೂಬ್ ಮೇಲೆ 1000 ಸಬ್ಸ್ಕ್ರೈಬರ್ಸ್ ಮಾಡಿ 4000 ವಾಚ್ ಅವರ್ ಮಾಡಿದ ಮೇಲೆ ನಮಗೆ ಎಲ್ಲ ಫೀಚರ್ಸ್ ಸಿಕ್ಕು. ಅದ್ರ ಜೊತೆಗೆ 10,000 ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಮಗೊಂದು ಹೊಸ ಫೀಚರ್ ಸಿಗ್ತಾಯಿತ್ತು. ಏನು ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಫೀಚರ್. ಸೊ ಅಫಿಲಿಯೇಟ್ ಪ್ರಾಡಕ್ಟನ್ನು ನಾವು ಟ್ಯಾಗ್ ಮಾಡಿ ಅಲ್ಲಿ ದುಡ್ಡು ಮಾಡಲಿಕ್ಕೆ ಅವಕಾಶ ಆಯಿತು. ಇದು ಯಾರಿಗೆ ಅಂದರೆ ಕ್ರೈಟೀರಿಯಾ ಕಂಪ್ಲೀಟ್ ಆದ ಆಮೇಲೆ 10,000 ಸಬ್ಸ್ಕ್ರೈಬರ್ಸ್ ಆದ ಚಾನಲ್ ಮೇಲೆ ಮಾತ್ರ ಇದು ಸಿಗ್ತಾಯಿತ್ತು. ಬಟ್ ಈಗ ಹೊಸ ಈ ಅಪ್ಡೇಟ್ನಿಂದಾಗಿ ಸ್ನೇಹಿತರೆ ಈಗ ನಿಮಗೆ ಸಿಗ್ತಿದೆ 500 ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು 3000 ವಾಚ್ ಅವರ್ ಮಾಡಿ ನೀವೇನಾದರೂ ಹಾಫ್ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಿ ಮಾನಿಟೈಸೇಷನ್ ಆಯಿತು ಅಂದರೆ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಮೇಲೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅವಕಾಶ ಸಿಗ್ತಿದೆ ಸ್ನೇಹಿತರೆ. ನೀವೇನಾದರೂ ನಿಮ್ಮ ಚಾನಲ್ ಮೇಲೆ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದರೆ, ಏನೋ ಇರ್ಬೋದು, ಪ್ರಾಡಕ್ಟ್ ಅರಿವೆ ಇರ್ಬೋದು, ಗ್ಯಾಜೆಟ್ಸ್ ಇರ್ಬೋದು, ಫೋನ್ಸ್ ಆಗಿರ್ಬೋದು, ಏನೇ ಇರಲಿ, ತಿಂಡಿ ತಿನಿಸು ಏನೇ ಇರಲಿ, ಅದನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದರೆ ಅದನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಟ್ಯಾಗ್ ಮಾಡಿ ಅದರಿಂದ ದುಡ್ಡು ಮಾಡ್ಬೋದು ಸ್ನೇಹಿತರೆ. ನಾನು ಒಂದು ಚಾನಲ್ ಮ್ಯಾನೇಜ್ ಮಾಡ್ತಿದ್ದೀನಿ. ನೀವು ನೋಡಿರ್ಬೋದು, BMR ಅಡುಗೆ ಮನೆ ಅಂತ ಚಾನಲ್ ಇದೆ. ಸೊ ಆ ಚಾನಲ್ ಮೇಲೆ 500 ಸಬ್ಸ್ಕ್ರೈಬರ್ಸು ಆಮೇಲೆ 3000 ವಾಚ್ ಅವರ್ ಆದಮೇಲೆ ನಾವು ಮಾನಿಟೈಸೇಷನ್ ಅಪ್ಲೈ ಮಾಡಿ ಮಾನಿಟೈಸ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ನಾನು ಪ್ರಾಡಕ್ಟ್ ಟ್ಯಾಗ್ ಮಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು, ಈಗ ಫುಲ್ ಮಾನಿಟೈಸೇಷನ್ ಆಗಿದೆ. ಫುಲ್ ಮಾನಿಟೈಸೇಷನ್ ಆದಮೇಲೆ ಅದರಲ್ಲಿ ನಾನು ಪ್ರಾಡಕ್ಟ್ ಕೂಡ ಟ್ಯಾಗ್ ಮಾಡ್ತಾ ಇದ್ದೀನಿ.
ಸೊ ನಾವು ಪ್ರಾಡಕ್ಟ್ ಟ್ಯಾಗ್ ಮಾಡೋದು ಹೇಗೆ ಅಂದರೆ ನೋಡಿ, ಏನೇ ಪ್ರಾಡಕ್ಟ್ ನೀವು ನಿಮ್ಮ ಇದರಲ್ಲಿ ಮಾತಾಡ್ತಾ ಇದ್ದೀರಾ, ಇಲ್ಲಿ ಒಂದು ನಾನು ಮೈಕ್ ತೋರಿಸ್ತೀನಿ. ಇದು ಗ್ರೈನಾರೋ ಮೈಕ್ ಇದೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಗ್ರೈನಾರೋ ಮೈಕ್ ಇದೆ. ಈ ಮೈಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಏನೋ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ನಾನು ಮಾತಾಡಿದರೆ ಇದ್ರ ಬಗ್ಗೆ ನಾವು ಪ್ರಾಡಕ್ಟ್ ಟ್ಯಾಗ್ ಮಾಡ್ಬೋದು. ನೀವು ಇದ್ರ ಬಗ್ಗೆ ಏನೂ ಮಾತಾಡಲೇ ಇಲ್ಲ ಅಂದರೆ ಈ ಪ್ರಾಡಕ್ಟನ್ನು ನೀವು ಟ್ಯಾಗ್ ಮಾಡಿದರೆ ಇದು ಸಮಸ್ಯೆ ಆಗುತ್ತೆ. ಅಫಿಲಿಯೇಟ್ ಪ್ರೋಗ್ರಾಮ್ ಸಿಕ್ಕಿದೆ ಅಂತ ಹೇಳಿ ಎಲ್ಲರೂ ಸಿಕ್ಕಂಗೆ ಪ್ರಾಡಕ್ಟ್ ಟ್ಯಾಗ್ ಮಾಡಿದರೆ ಇದು ಪಾಲಿಸಿ ವೈಲೇಷನ್ ಇದೆ ಸ್ನೇಹಿತರೆ. ಇದರಲ್ಲಿಯೂ ಪಾಲಿಸಿ ಗೈಡ್ಲೈನ್ಸ್ ಎಲ್ಲ ಇದೆ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದನ್ನು ನೀವು ತಿಳ್ಕೊಂಡು ಮಾಡಬೇಕು. ಸಿಕ್ಕಂಗೆ ನೀವು ಪ್ರಾಡಕ್ಟ್ ಟ್ಯಾಗ್ ಮಾಡಿದರೆ ನಡೆಯಲ್ಲ. ಯಾವುದೇ ಪ್ರಾಡಕ್ಟ್ ಬಗ್ಗೆ ನೀವು ನಿಮ್ಮ ವಿಡಿಯೋದಲ್ಲಿ ಇಲ್ಲ ಅಂದರೆ ಪ್ರಾಡಕ್ಟ್ ಟ್ಯಾಗ್ ಮಾಡಬಾರ್ದು, ಇದು ನೆನಪಿರಲಿ. ಸೊ ನೀವು ಏನೋ ಮಾತಾಡ್ತಿದ್ದೀರಾ, ಏನೋ ವಿಡಿಯೋ ಮಾಡ್ತಿದ್ದೀರಾ, ಅದರಲ್ಲೇ ಸುಮ್ಮನೆ ಜಸ್ಟ್ ಒಂದು ಪ್ರಾಡಕ್ಟ್ ಬಗ್ಗೆ ಏನೋ ಹೇಳಿಬಿಟ್ರೆ ಸಾಕು. ಈ ಟಿ ಶರ್ಟ್ ನಾನು ಹಾಕ್ಕೊಂಡಿದ್ದೀನಿ, ಈ ಟಿ ಶರ್ಟ್ ಈ ರೀತಿ ಇದೆ, ಟಿ ಶರ್ಟ್ ಹೇಗಿದೆ, ಚೆನ್ನಾಗಿದೆ ಅಲ್ಲ, ಈ ರೀತಿ ನಾನು ಅಮೆಝಾನಿಂದ ಬೈ ಮಾಡಿದ್ದೀನಿ, ಫ್ಲಿಪ್ಕಾರ್ಟ್ನಿಂದ ಬೈ ಮಾಡಿದ್ದೀನಿ, ಮೀಶೋಯಿಂದ ಬೈ ಮಾಡಿದ್ದೀನಿ, ಈ ರೀತಿ ಒಂದು ಸ್ವಲ್ಪ ನಾನು ಮಾತಾಡಿದ ಮೇಲೆ ಇದ್ರ ಬಗ್ಗೆ ನಾನು ಪ್ರಾಡಕ್ಟ್ ಟ್ಯಾಗ್ ಮಾಡ್ತೀನಿ. ನೀವು ನೋಡ್ಬೋದು ನಾನು ಈಗ ಈ ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಬಿಕಾಸ್ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, ಈ ಟಿ ಶರ್ಟ್ ಬಗ್ಗೆ ಮಾತಾಡಿದ್ದೀನಿ. ಸೊ ನಾನು ಈ ಗ್ರೈನಾರೋ ಮೈಕ್ದು ನಾನು ಟ್ಯಾಗ್ ಮಾಡ್ತೀನಿ, ಬಿಕಾಸ್ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ನೀವು ಮಾತಾಡದೇ ಇರುವಂಥ ಪ್ರಾಡಕ್ಟ್ನ ಟ್ಯಾಗ್ ಮಾಡಬಾರ್ದು, ಇದು ನೆನಪಿರಲಿ. ಈ ಹೊಸ ಫೀಚರ್ ಸಿಕ್ಕಿದೆ, ಇದರಿಂದ ಒಳ್ಳೆ ಅರ್ನಿಂಗ್ ಆಗ್ತಿದೆ ಸ್ನೇಹಿತರೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಹಾಫ್ ಮೊನಿಟೈಸೇಷನ್ ಆಗಿದ್ರೂ ಕೂಡ ನೀವು ಒಳ್ಳೆ ದುಡ್ಡು ಮಾಡ್ಬೋದು. ಈವನ್ $3,000-4,000 ಬರೀ ಅಫಿಲಿಯೇಟ್ ಮಾರ್ಕೆಟ್ನಿಂದ ಆಗ್ತಿದೆ ಸ್ನೇಹಿತರೆ. ನಾವು ಕಂಟೆಂಟ್ ಹಾಕಿನೇ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಪ್ರಾಡಕ್ಟ್ ಬಗ್ಗೆನೇ ಒಂದು ಚಾನಲ್ ಮಾಡಿಕೊಂಡು ಬರೋ ಮನೆಯಲ್ಲಿ ಏನೇ ಪ್ರಾಡಕ್ಟ್ ನೀವು ತಂದರು, ಏನೇ ಪ್ರಾಡಕ್ಟ್ ತೊಗೊಂಡು ಬನ್ನಿ, ಅದನ್ನು ನೀವು ತೋರಿಸ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ವಿಡಿಯೋ ಮಾಡಿ ಪ್ರಾಡಕ್ಟನ್ನು ನಿಮ್ಮ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿದರೆ ಅದರಿಂದ ಅರ್ನಿಂಗ್ ಆಗುತ್ತೆ. ಇನ್ನೊಂದು ಇಲ್ಲಿ ಏನಿದೆ ಅಂದರೆ, ನೀವು ಗ್ರೈನಾರೋ ಮೈಕ್ ಬಗ್ಗೆ ಹೇಳಿದ್ದೀರಾ, ಜಸ್ಟ್ ಒಂದು ಎಕ್ಸಾಂಪಲ್, ಇದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಟ್ಟ ಮೇಲೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನೀವು ಈ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿದ್ದೀರಾ. ಸೊ ಯಾರೋ ಒಬ್ಬರು ನೋಡಿಕೊಂಡು ಇದನ್ನು ಟ್ಯಾಗ್ ಮಾಡಿರೋದನ್ನು ನೋಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ತಕ್ಷಣ ಈ ಪ್ರಾಡಕ್ಟ್ ಅವ್ರು ಬೈ ಮಾಡೋದಿಲ್ಲ, ಓಕೆನಾ. ಸೊ ಬೈ ಮಾಡದೆ ಇವರು ಈ ಪ್ರಾಡಕ್ಟ್ ಕ್ಲಿಕ್ ಮಾಡಿ ಬೈ ಮಾಡದೆ ಇದ್ದರೂ ಕೂಡ 30 ಡೇಸ್ ಒಳಗಡೆ ಅವರು ಬೇರೆ ಏನಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೂ ಕೂಡ ನಿಮಗೆ ಕಮಿಷನ್ ಸಿಗುತ್ತೆ ಸ್ನೇಹಿತರೆ. ಇದು ಒಂದು ಪ್ಲಸ್ ಪಾಯಿಂಟ್ ಇದೆ. ಸೊ ಟೋಟಲಿ ನಿಮ್ಮ ಇದರಲ್ಲಿ ಏನಾದರೂ ಮಾತಾಡಿಕೊಂಡು ನಿಮ್ಮ ವಿಡಿಯೋದಲ್ಲಿ ಏನಾದರೂ ಪ್ರಾಡಕ್ಟ್ ಬಗ್ಗೆ ಮಾತಾಡಿ ಅಲ್ಲಿ ಪ್ರಾಡಕ್ಟ್ ಟ್ಯಾಗ್ ಮಾಡಿ ಸಾವಿರಾರು ರೂಪಾಯಿ ಹಣ ಮಾಡ್ಬೋದು. ಬರೀ ಕಂಟೆಂಟ್ ಹಾಕಿನೇ ನಾವು ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಏನೇ ಇದ್ದರೂ ಕೂಡ, ಏನೇ ಪ್ರಾಡಕ್ಟ್ ಇರಲಿ, ನನ್ನ ಹತ್ರ ಸುಮಾರು ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ. ಸೊ ಆ ಪ್ರಾಡಕ್ಟ್ಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟು, ಈ ಪ್ರಾಡಕ್ಟ್ ನಾನು ಇಲ್ಲಿಂದ ಬೈ ಮಾಡಿದೆ, ಇದು ಈ ರೀತಿ ಇತ್ತು, ಇದು ಈ ರೀತಿ ಇತ್ತು, ಇದ್ರ ಬಗ್ಗೆ ರಿವ್ಯೂ ಕೊಟ್ಟು, ನೀವು ಆದಷ್ಟು ಒಳ್ಳೆ ರಿವ್ಯೂ ಕೊಟ್ಟು ನಿಮ್ಮ ಚಾನಲ್ ಮೇಲೆ ಆ ಪ್ರಾಡಕ್ಟ್ ಬಗ್ಗೆ ಹೇಳಿಕೊಂಡು ನೀವು ಟ್ಯಾಗ್ ಮಾಡಿ. ಹಾಫ್ ಮೊನಿಟೈಸೇಷನ್ ಆಗಿದೆ ಅಂದರೆ ಇದೊಂದು ಒಂದು ಒಳ್ಳೆ ಅವಕಾಶ ಇದೆ. ಬಿಕಾಸ್ ಮೊದಲೆಲ್ಲ ಈ ಫೀಚರ್ ಸಿಗ್ತಾ ಇರೋದು ಯಾರಿಗೆ ಅಂದರೆ 10,000 ಸಬ್ಸ್ಕ್ರೈಬರ್ಸ್ ಆದವ್ರಿಗೆ ಮಾತ್ರ ಇದು ಸಿಗ್ತಾ ಇತ್ತು. ಬಟ್ ಈಗ 500 ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ ಮೇಲೆ ಆಗಿದ್ದಾರೆ, ಹಾಫ್ ಮೊನಿಟೈಸೇಷನ್ ಚಾನಲ್ ಆಗಿದೆ ಅಂದರೂ ಕೂಡ ನೀವು ಪ್ರಾಡಕ್ಟ್ ಟ್ಯಾಗ್ ಮಾಡ್ಬೋದು. ಪ್ರಾಡಕ್ಟ್ ಟ್ಯಾಗ್ ಮಾಡೋದು ಮಾತ್ರ ಕಂಡೀಷನ್ಸ್ ಇದೆ, ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡೇ ಮಾಡಿ. ಇಲ್ಲಾಂದರೆ ವೈಲೇಷನ್ ಬಂತು ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಫೀಚರ್ ಏನಿದೆ ಅದು ಡಿಸೇಬಲ್ ಆಗುತ್ತೆ. ಸುಮಾರು ಜನರಿಗೆ ಆಗ್ತಾ ಇದೆ, ಬಿಕಾಸ್ ಅದ್ರ ಬಗ್ಗೆ ಸರಿಯಾದ ನಾಲೆಜ್ ಇಲ್ಲದೆ ಇರೋದಕ್ಕೆ. ನೀವು ನಾನು ಹೇಳ್ತಿದ್ದೀನಲ್ಲ, ಪ್ರಾಡಕ್ಟ್ ಟ್ಯಾಗ್ ಮಾಡಬೇಕಾದ್ರೆ ನೀವು ಅದ್ರ ಬಗ್ಗೆ ಮಾತಾಡಿರಬೇಕು, ನಿಮ್ಮ ಚಾನಲ್ನಲ್ಲಿ ಅದ್ರ ಬಗ್ಗೆ ಮಾತಾಡಿರಬೇಕು, ವಿಡಿಯೋದಲ್ಲಿ ಅದನ್ನು ಮಾತಾಡಿರಬೇಕು, ಆವಾಗ ನೀವು ಆ ಪ್ರಾಡಕ್ಟನ್ನು ಟ್ಯಾಗ್ ಮಾಡ್ಬೋದು. ಅದರ್ವೈಸ್ ನೀವು ಏನೂ ಮಾತಾಡೇ ಇಲ್ಲ, ಆ ಪ್ರಾಡಕ್ಟ್ ಬಗ್ಗೆ ಹೇಳೇ ಇಲ್ಲ ಅಂದರೆ ಇದು ಪಾಲಿಸಿ ವೈಲೇಷನ್ ಇರುತ್ತೆ, ನೀವು ಅದನ್ನು ಟ್ಯಾಗ್ ಮಾಡಿಬಿಟ್ರೆ. ಸೊ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ನಿಮ್ಮ ವಿಡಿಯೋದಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ಮಾತಾಡಿಕೊಂಡು ಅದ್ರ ಬಗ್ಗೆ ಹೇಳ್ತಾ ಆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿ. 1, 2, 3 ಎಷ್ಟಾಗುತ್ತೋ ಅಷ್ಟು ಮಾಡಿ. ದಿನ ಒಂದು 2 ನಿಮಿಷದ ವಿಡಿಯೋ ಆಗಲಿ, ಆ ವಿಡಿಯೋದಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ಮಾತಾಡಿಕೊಂಡು ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ದರೆ ಆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿ ಸ್ನೇಹಿತರೆ. ಇದರಿಂದ ನಿಮಗೆ ಬೆನಿಫಿಟ್ ಇದೆ. ನೀವು ಬೇರೆ ಕಂಟೆಂಟ್ ಬೇರೆ ಯಾವುದು ಮಾಡಲಿಕ್ಕೆ ಆಗಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ಕೂಡ ನೀವು ದುಡ್ಡು ಮಾಡ್ಬೋದು ಯೂಟ್ಯೂಬ್ ಮೇಲೆ. ಸೊ ನೆನಪಿರಲಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಫ್ಯೂಚರ್ ಒಂದು ಒಳ್ಳೆ ಅವಕಾಶ ಕೊಡ್ತಿದೆ. ಸೊ ಎಲ್ರಿಗೂ ಸಿಗ್ತಾ ಇದೆ. ಮೊದಲೆಲ್ಲ ಇದು 10,000 ಸಬ್ಸ್ಕ್ರೈಬರ್ಸ್ ಆದವ್ರಿಗೆ ಮಾತ್ರ ಸಿಗ್ತಾ ಇತ್ತು, ಈಗ 500 ಸಬ್ಸ್ಕ್ರೈಬರ್ಸ್ ಮೇಲೂ ಈ ಫೀಚರ್ ಸಿಗ್ತಿದೆ. ಸೊ ಈ ಫೀಚರ್ ಬಳಸ್ಕೊಂಡು ಒಳ್ಳೆ ದುಡ್ಡು ಮಾಡ್ಬೋದು. 500 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನೀವು ಒಳ್ಳೆ ದುಡ್ಡು ಮಾಡ್ಬೋದು. ವ್ಯೂಸ್ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರುತ್ತೆ ಕೆಲವೊಬ್ಬರಿಗೆ. ನೀವು ನೋಡ್ಬೋದು, ನಮಗೆ 100-200 ವ್ಯೂಸ್ ಬಂದರೂ ಕೂಡ ಸಾಕಾಗುತ್ತೆ. ಸೊ ನಾವು ಇದರಿಂದ ಒಳ್ಳೆ ಅರ್ನಿಂಗ್ ಮಾಡ್ಕೋಬೋದು.
ಬಟ್ ಪ್ರಾಡಕ್ಟ್ ಬಗ್ಗೆ ಸರಿಯಾಗಿ ಗೈಡೆನ್ಸ್ ಇರಲಿ, ಸರಿಯಾಗಿ ತಿಳ್ಕೊಂಡು ಅದನ್ನು ಟ್ಯಾಗ್ ಮಾಡೋದು ಕಲಿಬೇಕು. ಸೊ ಒಂದೊಳ್ಳೆ ಫೀಚರ್ ಇದೆ, ಇದನ್ನು ಬಳಸ್ಕೊಂಡು ಒಳ್ಳೆ ಅರ್ನಿಂಗ್ ನೀವು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.